ಮುನ್ರತ್ನ ಅವರು ಹೇಳಿದ್ದು ಅರ್ಥ ಆಗಲಿಲ್ಲ. ಅವರೆಲ್ಲ ಕೆಲವೆಲ್ಲ ಹೊಸದಾಗಿ ಏನೋ ಹೇಳಿದ್ರು. ಮುನ್ರತ್ನ ಹಿಸ್ಟ್ರಿ ನಾನೇನು ಹೇಳಬೇಕಾದಿಲ್ಲ. ಮುನ್ರತ್ನ ನನಗೂ ಗೊತ್ತಿದೆ. ಐ ನೋ ಹಿಮ್ ಲಾಸ್ಟ್ 45 years ಗೊತ್ತಿದೆ ನಂಗೆ. ಸದ್ಯ ಏನೋ ಬೈ ಗಾಡ್ ವಿಲ್ಲಿಂಗ್ಲಿ ಸದ್ಯ ಎಲ್ಲಿರಬೇಕು ಅಲ್ಲಿದ್ದಾರೆ. ನೀವು ಹೆಂಗೆ ಡೈಜೆಸ್ಟ್ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ. ಮುನ್ರತ್ನ ಬಂದಿದ್ರು ನನ್ನ ಹತ್ರ. ಬಂದು ಅವ್ರ ಅನೇಕ ನೋವುಗಳೆಲ್ಲ ಹೇಳ್ಕೊಂಡ್ರು. ನಾನು ಅವ್ರದ್ದು ಕೇಸ್ಗಳಿಗೆ, ಪರ್ಸನಲ್ ಕೇಸು, ಅಸೆಂಬ್ಲಿಲಿ ಏನು ನಡೀತು, ಕಾರಲ್ಲಿ ಏನು ನಡೀತು, ವಿಧಾನಸೌಧದಲ್ಲಿ ಏನು ನಡೀತು, ಅವ್ರ ಕ್ಯಾಬಿನೆಟಲ್ಲಿ ಏನು ನಡೀತು, ಅದೆಲ್ಲ ನನ್ನ ಹತ್ರ ಸ್ಟೋರಿ ಇದೆ. ಈಗ ಬೇಡ ಅದೆಲ್ಲ. ಅದನ್ನೆಲ್ಲ ತಗೋಬೇಕು ಅಂದ್ರೆ ಬೇಕಾದ್ರೆ ಚರ್ಚೆ ಮಾಡೋಕ್ಕೂ ನಾನು ರೆಡಿ ಇದ್ದೀನಿ. ಅವೆಲ್ಲ ಸ್ಟೋರಿ ನೋಡ ನಿನ್ಗೆ ಆಗಲ್ಲ ಕಣಯ್ಯ. ಏನೇನು ಹೇಳಿದ್ದಾರೆ ಆದಷ್ಟು ಬಹಿರಂಗ ಪಡಿಸಿದ್ರೆ ಬಹಳ ಒಳ್ಳೇದು. ಕಾರ್ದಿರ್ಬೋದು. ಆಯ್ತಪ್ಪ ಕೂತ್ಕೊಳ್ಳಿ ಅವರೇ. ಏನಪ್ಪ ಅಣ್ಣ ಮುನ್ರತ್ನ ಆಗಲ್ಲ ಅಂತ ಹೇಳಿದ್ರಲ್ಲ. ನೀವೇನ್ ಎದ್ದೇಳ್ತಿದ್ದೀರಿ? ಯಾವ್ದಕ್ಕೆ ಕೇಳ್ತೀನಿ ಅಂದ್ರೆ ಒಂದ್ ನಿಮಿಷ ಕೂತ್ಕೊಳ್ರಿ. ಉತ್ತರ ಕೊಡ್ಲಿ ಅವ್ರೆ. ಅಶೋಕ್ ಅಣ್ಣಂಗೆ ಏಡ್ಸ್ ಚುಚ್ಚಕ್ ಹೋದವ್ ನಾನಲ್ಲ. ಏಡ್ಸ್ ಇಷ್ಟೊಂದು ಕಂಪ್ಲೇಂಟ್ ಇದೆ, FIR ಇದೆ. ಈಗ ಯಡಿಯೂರಪ್ಪನ ಮನೆ ಏನಾಯ್ತು ಅಂತ ನನ್ನ ಹೇಳಬೇಕಾಗಿಲ್ಲ. ಮಾತಾಡಕ್ಕೆ ಅವಕಾಶ ಕೊಡ್ತೀರಾ ಇಲ್ಲ? ಮಾತಾಡಲಿ ಉತ್ತರ ಮಾತಾಡಕ್ಕೆ ಅವಕಾಶ ಕೊಡ್ತೀರಾ ಇಲ್ಲ? ಇಂಡಿವಿಜುವಲ್ ಬೇಡ. ಇದು ನಾವು ಕಾರ್ಪೊರೇಷನ್ ಕಾರ್ಪೊರೇಷನ್ ಬಗ್ಗೆ ಇಂಡಿವಿಜುವಲ್ ಆಗಿ ಬೇಡ. ಇಂಡಿವಿಜುವಲ್ ಅಂದ್ರೆ ನೀವು ಅವ್ರದ್ದು ಏನಿದೆಯೋ ನಮ್ಗೆ ಗೊತ್ತಿಲ್ಲ. ಏನಾನ ಮಾತಾಡ್ಕೊಳ್ಳಿ. ಇಲ್ಲಿ ಇನ್ನು ಬಹಳಷ್ಟು ಜನ ಬಹಳ ಚರ್ಚೆ. ಇದಕ್ಕೆ ಒಂದಿನ ಸಾಗಲ್ಲ, 4 ದಿನ ಬೇಕಿದೆ. ಅದಕ್ಕೆ ಸಪರೇಟ್ ಆಗಿ ಅವರಿಬ್ಬರನ್ನ ಒಂದೇ ನಿಮಿಷ ಅಧಿವೇಶನ ಮಾಡಿ, ಅವರಿಬ್ಬರಿಗೆ ಒಂದು ಅಧಿವೇಶನ ಮಾಡ್ಬಿಟ್ಟು ಅವರಿಬ್ಬರಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ದು ಈಗ ಕಾರ್ಪೊರೇಷನ್ ಬಗ್ಗೆ ಏನಿದೆ ಸಂಬಂಧಪಟ್ಟಿದ್ದು ಎತ್ತಿದ್ದಾರೆ. ಪರ್ಸನಲ್ ಆಗಿ ನೀವು ಕುಂತ್ಕೊಳ್ಳಿ, ನಾನ್ ಮಾತಾಡ್ಕೊಳ್ತೀನಿ. ಈಗ ಇಲ್ಲ ಮುಂದೆ ಕೂತ್ಕೊಳ್ಳಿ. ಈಗ ಎಲ್ಲರಿಗೂ ನೋಡಿ ಕ್ವಶನ್ ಅರ್ಥ ಕೊಡ್ಬೇಕು. ಈಗ ಉತ್ತರ ಅವರು ನಿಜವಾಗ್ಲು ಒಂದ್ ನಿಮಿಷ ನೀವು ಕೂತ್ಬಿಟ್ಟು ಓಡೋಗಂತ ಕೆಲಸ ಮಾಡ್ಬೇಡ್ರಿ. ನನಗೆ ನೀವು ಉತ್ತರ ಕೊಡೋ ಶಕ್ತಿ ಇರೋ ಕೂತ್ಕೊಳ್ಳಿ, ನಾನು ಮಾತಾಡ್ತೀನಿ. ನಿಮ್ಗೆ ಉತ್ತರ ಕೊಡೋ ಶಕ್ತಿ ಇದ್ರೆ ಮಾತಾಡಿ. ಮುಖ್ಯಮಂತ್ರಿಗಳು ಬೆಂಗಳೂರು ಬಗ್ಗೆ ಮಾತಾಡ್ತಿರೋ ಈ ಪರ್ಸನಲ್ ವಿಚಾರ ಈ ಬೆಂಗಳೂರು ವಿಚಾರ ಕೈಬಿಟ್ಟು ಹೋಗುವಂತದ್ದಾಗುತ್ತೆ. ದಯವಿಟ್ಟು ಸರ್ ಕೂತ್ಕೊಳ್ಳಿ ಸರ್. ಇದು ದಯವಿಟ್ಟು MLAಗಳು ನಾಳೆ ದಿನ ಎಲ್ಲರೂ MLAಗಳಿಗೆ ಇದೇ ಡ್ಯಾಮೇಜ್ ಮಾಡ್ತಾರೆ. ಇವತ್ತು ಇಲ್ಲಿರ್ಬೋದು, ನಾಳೆ ಅಲ್ಲಿರ್ಬೋದು. ಇದು ಸ್ಪಷ್ಟವಾಗಿ ಒಂದು ಉತ್ತರ ಸಿಗ್ಬೇಕು. ಸರ್ ಕೂತ್ಕೊಳ್ಳಿ ಸರ್ ಒಂದ್ ನಿಮಿಷ. ಸಭಾಧ್ಯಕ್ಷರೇ ಮತ್ತೆ ಕೊಡ್ತೀನಿ ನಿಮ್ಗೆ. ಇನ್ನೊಬ್ಬರ ಮೇಲೆ ನಾನೇ ಮಾಡ್ಕೊಳ್ತೀರಾ? ಉತ್ತರ ಕೇಳೋದು ಕೇಳಿ. ಮಾನ್ಯ ಸಭಾಧ್ಯಕ್ಷರೇ, ನಾನು ಹೆಚ್ಚಿಗೆ ಮಾತಾಡಲ್ಲ ಈ ವಿಚಾರದಲ್ಲಿ. ನಾನು ಹೆಚ್ಚಿಗೆ ಮಾತಾಡಲ್ಲ. ನೀವು ನಿಜವಾಗ್ಲೂ ಒಂದು ಉಪಮುಖ್ಯಮಂತ್ರಿ ನಾನು ಪ್ರೂವ್ ಮಾಡ್ತೀನಿ. ಕೂತ್ಕೊಳ್ಳಿ, ಒಂದ್ ನಿಮಿಷ ಕೂತ್ಕೊಳ್ಳಿ. ನಿಂತ್ಕೊಳ್ಳಿ. ಇವರು ಮಾಡಿರುವಂತ ಪಾಪ ಕೆಲಸ ಇದು. ಇವರು ಮಾಡಿರೋ ಪಾಪದ ಕೆಲಸ. ಮತ್ತೆ ಇಂಥ ಪಾಪದ ಕೆಲಸ ಒಂದು ಎರಡು ಪಾಪದ ಕೆಲಸ ಬೇಡ. ಯಾವುದು ಬೇರೆ ವಿಷಯ ಬಂದಿದೆ ಅದನ್ನ ರೆಕಾರ್ಡ್ ತೆಗೆದು ಅವ್ರು ಮಾತಾಡೋ ವಿಚಾರ ಹೇಳ್ತಾ ಇದ್ದೀನಿ ನಾನು. ಕಸದ್ ಮಾತಾಡೋಲ್ಲ ಅವ್ರು. ಕಸ